ಸ್ನೇಹಿತರೆ, ವೃದ್ಧಾಪ್ಯ ಎನ್ನುವುದು ಎಲ್ಲರಿಗೂ ಬರುತ್ತದೆ. ಆದರೆ ವಯಸ್ಸಾಗುತ್ತಾ ಹೋದಂತೆ ಮೊದಲಿನ ರೀತಿ ಖುಷಿ ಹಾಗೂ ಆಕ್ಟಿವ್ ಆಗಿ ಇರಲು ಸಾಧ್ಯವಿಲ್ಲ. 60ರ ನಂತರ ನಾವು ಬೇರೆಯವರ ಸಹಾಯವಿಲ್ಲದೆ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ನೋವು ಹಾಗೂ ಅಶಕ್ತಿಯಿಂದಾಗಿ ಯಾವಾಗಲೂ ಆಸ್ಪತ್ರೆಯ ಬಳಿ ಕ್ಯೂ ನಿಲ್ಲಬೇಕಾಗುತ್ತದೆ. ಖುಷಿಯಿಂದ ನಮ್ಮ ಮೊಮ್ಮಕ್ಕಳ ಜೊತೆ ಆಟವಾಡಲು, ಅವರ ಜೊತೆ ಸಮಯ ಕಳೆಯಲು ಕೂಡ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಜಪಾನ್ ದೇಶದ ಒಂದು ರಹಸ್ಯವಾದ ವ್ಯಾಯಾಮದಿಂದ ಅಲ್ಲಿನ 90% ಜನರು 100 ವರ್ಷದವರೆಗೆ ಯಾವುದೇ ನೋವಿಲ್ಲದೆ, ಯಾವುದೇ ರೋಗಗಳಿಲ್ಲದೆ ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅಮೆರಿಕದಲ್ಲಿ ಸಾಕಷ್ಟು ಪ್ರಮಾಣದ ಜಿಮ್ ಹಾಗೂ ನಾನಾ ರೀತಿಯ ಸಪ್ಲಿಮೆಂಟ್ಗಳನ್ನು ತೆಗೆದುಕೊಂಡು ಆರೋಗ್ಯವನ್ನು ಪಡೆದುಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಆದರೆ ಅವರಿಗೆ 50 ವರ್ಷಕ್ಕಿಂತ ಮೇಲ್ಪಟ್ಟ ಆಯಸ್ಸನ್ನು ಪಡೆಯಲು ಸಾಧ್ಯವಾಗದೆ ಸಪ್ಲಿಮೆಂಟ್ಗಳ ಸೇವನೆಯಿಂದ ನಾನಾ ರೀತಿಯ ಸೈಡ್ ಎಫೆಕ್ಟ್ನಿಂದ ವಿವಿಧ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಆದರೆ ಜಪಾನ್ ಅವರು ಯಾವ ರೀತಿಯ ಮ್ಯಾಜಿಕ್ ಉಪಯೋಗಿಸುತ್ತಿದ್ದಾರೆ? ಅವರು ಪ್ರತಿದಿನ ಶೂಸಿ ತಿನ್ನುತ್ತಿದ್ದಾರೆ ಅಥವಾ ಪ್ರತಿದಿನ ಗ್ರೀನ್ ಟೀ ಕುಡಿಯುತ್ತಿದ್ದಾರೆಯೇ ಎಂದು ಸಾಕಷ್ಟು ಸಂಶೋಧನೆಗಳು ಇದರ ಬಗ್ಗೆ ರಿಸರ್ಚ್ ಮಾಡಿವೆ. 100 ವರ್ಷವಾದರೂ ಕೂಡ ಇನ್ನು ಅಲ್ಲಿನ ವೃದ್ಧರು ಉತ್ತಮವಾದ ನೆನಪಿನ ಶಕ್ತಿಯನ್ನು ಹೊಂದಿದ್ದಾರೆ. ಯಾವುದೇ ನೋವುಗಳಿಲ್ಲದೆ ಸರಾಗವಾಗಿ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಮೊಮ್ಮಕ್ಕಳು ಹಾಗೂ ಕುಟುಂಬದವರ ಜೊತೆ ತುಂಬಾ ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಊಟದ ತಟ್ಟೆಯಲ್ಲಿ ಇಲ್ಲ, ಜಿಮ್ ಕೂಡ ಅಲ್ಲ, ಆದರೆ ಅವರ ಸಣ್ಣ ಸಣ್ಣ 6 ಸಾಮಾನ್ಯವಾದ ದೈನಂದಿನ ಅಭ್ಯಾಸಗಳಲ್ಲಿ ಅಡಗಿದೆ. ಇವುಗಳೇನು ಪಾಶ್ಚಾತ್ಯವಲ್ಲದ ಸಾಧಾರಣ ಅಭ್ಯಾಸಗಳು. ಇದೆಲ್ಲವನ್ನು ತಿಳಿದುಕೊಳ್ಳಲು ಜಪಾನಿನ 100 ವರ್ಷದ ವಯೋವೃದ್ಧರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಅವರ ದೈನಂದಿನ ಅಭ್ಯಾಸಗಳ ರಿಸಲ್ಟ್ ನಮಗೆ ದೊರೆಯಿತು. ಇದರಿಂದ ಸಾಕಷ್ಟು ಸಂಶೋಧಕರು ಕೂಡ ದಂಗಾಗಿ ಹೋದರು. ಈ 6 ಅಭ್ಯಾಸಗಳಲ್ಲಿ ಒಂದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೂ ಕೂಡ 20 ವರ್ಷದಷ್ಟು ಆಯಸ್ಸು ನಮಗೆ ಹಿಂದೆ ಸರಿಯುತ್ತದೆ. ಸ್ನೇಹಿತರೆ, ನೀವು ಪ್ರತಿದಿನ ಏಳುವಾಗ ನೋವಿನಿಂದ ಎದ್ದೇಳುತ್ತೀರಾ? ಬೆಳಗ್ಗೆ ಯಾಕಾದರೂ ಆಯಿತು ಎಂದು ನಿಮಗೆ ಅನಿಸುತ್ತದೆಯೇ? ಹಾಗಾದ್ರೆ ಇನ್ನು ಮುಂದೆ ಆ ಚಿಂತೆಯನ್ನು ಬಿಡಿ. ಜಪಾನಿನ ಪ್ರಾಚೀನ ರಹಸ್ಯವಾದ 5 ಅಭ್ಯಾಸಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಇನ್ನು ಮುಂದೆ ಯಾವುದೇ ನೋವಿಲ್ಲದೆ, ಯಾವುದೇ ರೋಗಗಳಿಲ್ಲದೆ ಖುಷಿಯಿಂದ ಬೆಳಗ್ಗೆ ಏಳೋಣ. ಅಸಾಧಾರಣವಾದ ನೆನಪಿನ ಶಕ್ತಿ, ಒಳ್ಳೆಯ ಆರೋಗ್ಯ ಹಾಗೂ ಸ್ಟೀಲ್ನಂತಹ ದೇಹ ದಾಢ್ಯವನ್ನು ಪಡೆಯೋಣ. ಯಾವುದೇ ರೀತಿಯ ಮಾತ್ರೆ, ಬೇರೆ ಯಾರಿಂದಲೂ ಸಹಾಯವನ್ನು ಪಡೆಯದೆ, ವೈದ್ಯರ ಬಳಿ ಹೋಗದೆ, ಜಿಮ್ನಲ್ಲಿ ಕಸರತ್ತು ಮಾಡುವುದು, ಬೆವರು ಸುರಿಸುವ ಅಗತ್ಯವಿಲ್ಲ. ಪ್ರತಿದಿನ ಬೆಳಗ್ಗೆ ನಿಧಾನವಾಗಿ ನಡೆಯುವುದು, ಯಾವುದೇ ರೀತಿಯ ಶ್ರಮ ಪಡುವ ಅಗತ್ಯವಿಲ್ಲ, ಜೋರಾಗಿ ಓಡುವ ಅಗತ್ಯವಿಲ್ಲ. ನಿಧಾನವಾಗಿ ಹೆಜ್ಜೆಗಳನ್ನು ಇಡುತ್ತಾ ಅರ್ಧ ಗಂಟೆ ವಾಕ್ ಮಾಡಬೇಕು. ಯಾವುದೇ ರೀತಿಯ ಅವಸರದಿಂದ ನಡೆಯುವ ಅಗತ್ಯವಿಲ್ಲ. ಈ ರೀತಿ ನಿಧಾನವಾಗಿ ನಡೆದೆ ಜಪಾನಿನ ವೃದ್ಧರು ತಮ್ಮ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. 1 ಹೆಜ್ಜೆ ಮುಂದಿಟ್ಟು ನಿಮ್ಮ ಉಸಿರನ್ನು ಎಳೆದುಕೊಳ್ಳಿ. 2 ಹೆಜ್ಜೆ ಮುಂದಿಟ್ಟು ನಿಮ್ಮ ಉಸಿರನ್ನು ನಿಧಾನವಾಗಿ ಬಿಡಿ. ಈ ರೀತಿ ಬೆಳಗಿನ ಸಮಯದಲ್ಲಿ ಶುದ್ಧವಾದ ಗಾಳಿಯನ್ನು ಎಳೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ವಯಸ್ಸಾದ ಮೇಲೆ ಓಡುವುದು, ಫಾಸ್ಟ್ ಆಗಿ ನಡೆಯುವುದನ್ನು ಮಾಡಬಾರದು. ಈ ರೀತಿ ನೀವು ಮಾಡುವುದರಿಂದ ನಿಮ್ಮ ಹೃದಯದ ಮೇಲೆ ಒತ್ತಡ ಬೀಳುತ್ತದೆ. ಆದ್ದರಿಂದ ನಿಧಾನವಾಗಿ ನಡೆಯಿರಿ. ಇದು ನಿಮ್ಮ ಕಾಲುಗಳಿಗೆ, ಹೃದಯಕ್ಕೆ ರಕ್ತ ಸಂಚಾರ ಆಗುವಂತೆ ಮಾಡುತ್ತದೆ. 2. ರೇಡಿಯೋಥೆರಪಿ.
ಪ್ರತಿದಿನ ಬೆಳಗ್ಗೆ ರೇಡಿಯೋದಲ್ಲಿ ಲಘುವಾದ ಹಾಡು ಅಥವಾ ಸಂಗೀತವನ್ನು ಹೇಳಲಾಗುತ್ತದೆ. ಅದನ್ನು ಕೇಳಿಸಿಕೊಂಡು ವೃದ್ಧರು ನಿಧಾನವಾಗಿ ಲಘುವಾದ ವ್ಯಾಯಾಮಗಳನ್ನು ಮಾಡಬೇಕು. ಅತಿ ಕಠಿಣವಾದ ವ್ಯಾಯಾಮಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಲಘುವಾದ ವ್ಯಾಯಾಮಗಳನ್ನು ಮಾಡಬೇಕು. ಇದರಿಂದ ನಿಮ್ಮ ದೇಹದಲ್ಲಿ ಸರಿಯಾದ ರಕ್ತ ಸಂಚಾರವಾಗಿ ನಿಮ್ಮ ದೇಹದಲ್ಲಿರುವ ನೋವನ್ನು ಕಡಿಮೆ ಮಾಡುತ್ತದೆ. 8,000 ವಯೋವೃದ್ಧರ ಮೇಲೆ ಆದ ಸಂಶೋಧನೆಯ ಪ್ರಕಾರ ರೇಡಿಯೋಥೆರಪಿಯಿಂದ ವ್ಯಾಯಾಮ ಮಾಡುವುದರಿಂದ 40% ಜನರು ಬೀಳುವ ಭಯದಿಂದ ಪಾರಾಗುತ್ತಿದ್ದಾರೆ. ನಿಧಾನವಾಗಿ ಕೈಗಳನ್ನು ಮೇಲೆ ಎತ್ತುವುದು, ಕೆಳಗೆ ಬಿಡುವುದು, ಕತ್ತನ್ನು ಹೊರಳಿಸುವುದು, ಕಾಲುಗಳನ್ನು ಸುತ್ತಲೂ ತಿರುಗಿಸುವುದು, ಈ ರೀತಿ ಸರಳವಾದ ವ್ಯಾಯಾಮಗಳನ್ನು ಮಾಡಿದರೆ ಸಾಕು. 3. ಸ್ಕ್ವಾಟ್ ವಿಶ್ರಾಂತಿ. ನಿಧಾನವಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಸ್ಕ್ವಾಟ್ ರೆಸ್ಟ್ ಅಂದರೆ ನಿಧಾನವಾಗಿ 2 ಕಾಲುಗಳಿಂದ ಮೇಲಕ್ಕೆ ಜಿಗಿಯುವುದು ಹಾಗೂ ಕೆಳಗೆ ಕುಳಿತುಕೊಳ್ಳುವುದು ಮಾನವ ಮರೆತು ಹೋಗಿರುವ ತುಂಬಾ ಕ್ರಿಯಾಶೀಲವಾದ ಆಸನವಾಗಿದೆ. ಇದರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯ ವ್ಯಾಯಾಮ ಸಿಕ್ಕು ನಮ್ಮ ದೇಹದಲ್ಲಿರುವ ನರಗಳು ಹಾಗೂ ಮಾಂಸಖಂಡಗಳು ಆಕ್ಟಿವ್ ಆಗಲು ಸಹಾಯ ಮಾಡುತ್ತದೆ. ಈ ರೀತಿ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳುವುದು, ಏಳುವುದನ್ನು ಮಾಡಿದರೆ ನಮ್ಮ ಕಾಲುಗಳಿಗೂ ಕೂಡ ಶಕ್ತಿ ಸಿಗುತ್ತದೆ. ನಾವು ಈ ವ್ಯಾಯಾಮಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆರಾಮಾಗಿ ಚೇರ್ನ ಮೇಲೆ ಕುಳಿತುಕೊಂಡು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಆಕ್ಟಿವಿಟಿ ನೀಡದೆ ಬೊಜ್ಜು ಹೆಚ್ಚಾಗಲು ನಾವೇ ಕಾರಣರಾಗುತ್ತೇವೆ. ಆದ್ದರಿಂದ ಬೆಳಗಿನ ಸಮಯದಲ್ಲಿ 10 ರಿಂದ 15 ನಿಮಿಷ ಕುಳಿತುಕೊಳ್ಳುವುದು ಹಾಗೂ ಎದ್ದೇಳುವುದು, ಈ ರೀತಿ ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ಕಾಲುಗಳಿಗೆ ಮಾಂಸಖಂಡಗಳಿಗೆ ಶಕ್ತಿ ದೊರೆಯುತ್ತದೆ. 4. ಒಂದೇ ಕಾಲಿನ ಮೇಲೆ ನಿಂತುಕೊಳ್ಳುವುದು. ಈ ವ್ಯಾಯಾಮ ನಿಮ್ಮ ಮನಸ್ಸನ್ನು ವಜ್ರದಂತೆ ಗಟ್ಟಿಗೊಳಿಸುತ್ತದೆ. ಜಪಾನಿನಲ್ಲಿ ವೃದ್ಧರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಲು ಯಾವುದೇ ರೀತಿಯ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಪ್ರತಿದಿನ ಒಂದೇ ಕಾಲಿನ ಮೇಲೆ ನಿಂತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ. ಕೈಗಳನ್ನು ಮೇಲೆ ಎತ್ತಿ ಒಂದೇ ಕಾಲಿನ ಮೇಲೆ ನಿಂತುಕೊಳ್ಳುವ ಅಭ್ಯಾಸವನ್ನು ಮಾಡುತ್ತಾರೆ. ಈ ರೀತಿ ನೀವು ನಿಂತುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿ ಇರುವ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ. ಇದರಿಂದ ನಮ್ಮ ಹೃದಯದ ಆರೋಗ್ಯವು ಕೂಡ ಸುಧಾರಿಸುತ್ತದೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಈ ವ್ಯಾಯಾಮ ನಿಮ್ಮನ್ನು ಬೀಳುವುದರಿಂದ ತಪ್ಪಿಸುತ್ತದೆ ಹಾಗೂ ಆತ್ಮವಿಶ್ವಾಸದಿಂದ ಜೀವನ ಮಾಡಲು ಸಹಾಯ ಮಾಡುತ್ತದೆ. ನಿಮಗೆ ಕುಳಿತುಕೊಳ್ಳಲು ಎದ್ದೇಳಲು ಕಷ್ಟವಾದರೆ ಕುರ್ಚಿಯ ಸಹಾಯದಿಂದ ಕೆಳಗೆ ಕುಳಿತುಕೊಳ್ಳುವುದು ಹಾಗೂ ಎದ್ದೇಳುವ ವ್ಯಾಯಾಮವನ್ನು ಮಾಡಿ. ಇದರಿಂದ ನಮ್ಮ ಕಾಲುಗಳಲ್ಲಿ ಹೊಸ ಚೇತನ ಉಂಟಾಗಿ ನಿಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. 6. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಡೆ ನಿಂತುಕೊಂಡು ಸೊಂಟವನ್ನು ನಿಧಾನವಾಗಿ ಎಡಕ್ಕೆ ಹಾಗೂ ಬಲಕ್ಕೆ ತಿರುಗಿಸುವುದು. ಇದರಿಂದಾಗಿ ವಯಸ್ಸಾದ ಮೇಲೆ ನರಗಳು ಕೈ ಕಾಲುಗಳಲ್ಲಿ ಮೂಳೆಗಳು ಹಿಡಿದುಕೊಂಡಂತೆ ಆಗಿರುತ್ತವೆ. ನೀವು ಈ ರೀತಿಯ ವ್ಯಾಯಾಮ ಮಾಡುವುದರಿಂದ ನರಗಳು ಹಾಗೂ ಮೂಳೆಗಳಿಗೆ ಸ್ವಲ್ಪ ರಿಲೀಫ್ ಸಿಕ್ಕಂತಾಗುತ್ತದೆ. ನೀವು ಪ್ರತಿದಿನ ಈ ಎಲ್ಲಾ ವ್ಯಾಯಾಮಗಳನ್ನು 2 ನಿಮಿಷಗಳ ಕಾಲ ಮಾಡಿದರೆ ಸಾಕು. ನಿಮ್ಮ ಜೀವನವೇ ಬದಲಾದಂತಾಗುತ್ತದೆ. ಈ ಜೀವನವೇ ಸಾಕು ಎನ್ನುವವರಿಗೆ ಹೊಸ ಹುಮ್ಮಸ್ಸು ಬಂದಂತಾಗುತ್ತದೆ. ಒಂದೇ ಸ್ಥಳದಲ್ಲಿ ಕುಳಿತು ನಾನಾ ರೀತಿಯ ಚಿಂತೆಗಳನ್ನು ಮಾಡುವುದಕ್ಕಿಂತ ಪ್ರತಿದಿನ 1 ಗಂಟೆ ಈ ರೀತಿ ವ್ಯಾಯಾಮವನ್ನು ಮಾಡಿದರೆ ನಿಮ್ಮ ಮನಸ್ಸಿಗೂ ಹಿತವಾಗುತ್ತದೆ ಹಾಗೂ ದೇಹಕ್ಕೂ ಆರೋಗ್ಯ ಬಂದಂತಾಗುತ್ತದೆ. ನೀವು ಇಂದು ಇಡುವ ಈ ಒಂದು ಹೆಜ್ಜೆಯಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಇಂದಿನಿಂದಲೇ ಈ ಒಂದು ಹೆಜ್ಜೆಯನ್ನು ಇಡಲು ಪ್ರಾರಂಭವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.